ಬ್ರಾಹ್ಮಣರಿಂದ ಬ್ರಾಹ್ಮಣರಿಗಾಗಿ ಬ್ರಾಹ್ಮಣರಿಗೋಸ್ಕರ ಕಳೆದ 10 ವರ್ಷಗಳಿಂದ 52 ವಧುವರ ಸಮಾವೇಶದಿಂದ ಬಂದಿರತಕ್ಕಂಥ ಭಾರತ ದೇಶದಲ್ಲೇ ಏಕೈಕ ಸಂಸ್ಥೆ ಮಂಗಳಸೂತ್ರ ಫೌಂಡೇಶನ್, ಸಪ್ತಪದಿ ಫೌಂಡೇಶನ್, ಗ್ಲೋಬಲ್ ಬ್ರಾಹ್ಮಿನ್ಸ್ ಫೌಂಡೇಶನ್, ವಿಶ್ವ ಮಧ್ವ ಮತ ವೆಲ್ಫೇರ್ ಫೌಂಡೇಶನ್, ಶಂಕರ ಸೇವಾ ಸಮಿತಿ ಹಾಗೆ ಹಲವಾರು ವಿವಿಧ ಬ್ರಾಹ್ಮಣ ಸಂಘಟನೆಗಳ ಸಹಕಾರ, ಮಾರ್ಗದರ್ಶನ, ಸಹಯೋಗದೊಂದಿಗೆ ನಾವೀಗ 52 ಕಾರ್ಯಕ್ರಮ ಪೂರೈಸಿ 53ನೇ ಕಾರ್ಯಕ್ರಮನ ಬೆಂಗಳೂರಿನಲ್ಲಿರ್ತಕ್ಕಂಥ ಜಯನಗರದ 8ನೇ ಬ್ಲಾಕ್ನಲ್ಲಿರ್ತಕ್ಕಂಥ ಜಯರಾಮ ಸೇವಾ ಮಂಡಳಿಯಲ್ಲಿ 19/5/2024 ಭಾನುವಾರ ಬೆಳಗ್ಗೆ 8:30ರಿಂದ ಸಂಜೆ 5ರವರೆಗೆ ತ್ರಿಮತಸ್ಥ ಬ್ರಾಹ್ಮಣ ಅಂದರೆ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯ ಇವರ ಅನುಯಾಯಿಗಳಾದ ತ್ರಿಮತಸ್ಥರು ನಾವು ಈ 52 ಸಮಾವೇಶ ಪೂರೈಸಿ ಎಲ್ಲರ ಮಾರ್ಗದರ್ಶನದಲ್ಲಿ 53ನೇ ಸಮಾವೇಶಕ್ಕೆ ತ್ರಿಮತಸ್ಥ ಬ್ರಾಹ್ಮಣರು ಆಲ್ ಕ್ವಾಲಿಫಿಕೇಶನ್, ಎಲ್ಲ ವಯೋಮಾನ, ಎನಿ ಏಜ್ ಅಂದರೆ ಎಲ್ಲ ಏಜ್ ವರೆಗೆ ನಾವು ಸಮಾವೇಶನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ದಯವಿಟ್ಟು 9 ಗಂಟೆ ಒಳಗಡೆ ಆಗಮಿಸಬೇಕಾಗಿ ಬರುವಾಗ ಒಂದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ, ಒಂದು ಬಯೋಡೇಟಾ, ಒಂದು ಜಾತಕ ಇಷ್ಟು ತಗೊಂಡು ದಯವಿಟ್ಟು 9ರಿಂದ 9:15 ಒಳಗಡೆ ಬರಬೇಕಾಗಿ ವಿನಂತಿಸ್ಕೊಳ್ತೀನಿ. ಹಾಗೆ ಈ ಕಾರ್ಯಕ್ರಮಗಳಿಗೆ ಕಳೆದ ವರ್ಷಗಳಿಂದ ನಮ್ಮ ಹಿರಿಯ ಪ್ರಮುಖರಾದ ರಘುನಾಥ್ ಸರ್ ಅವರು ಆ ದಿನ ಈ ಬೃಹತ್ ವಧುವರ ಸಮಾವೇಶನ ಅವತ್ತಿನ ಅವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರು ಈ ನಮ್ಮ ತ್ರಿಮತಸ್ಥ ಬ್ರಾಹ್ಮಣ ವಧುವರ ಸಮಾವೇಶಕ್ಕೆ ಆಗಮಿಸಿರ್ತಕ್ಕಂಥ ವಧುವರಿಗೆ 1-2 ಶುಭಕಾಮನೆಗಳು, ಅವರಿಗೆ ಬೆಸ್ಟ್ ವಿಶಸ್ ಹೇಳಬೇಕು ಅಂತ ನಾನು ಅವ್ರನ್ನ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಮಂಗಳಸೂತ್ರ ಫೌಂಡೇಶನ್ ಅವರು ಮತ್ತು ಅವರ ಜೊತೆಗೆ ಅನೇಕ ಸಂಸ್ಥೆಗಳ ಸಹಯೋಗದಿಂದ 52 ಯಶಸ್ವಿ ವಧುವರ ಅನ್ವೇಷಣಾ ಕಾರ್ಯಕ್ರಮವನ್ನು ಮಾಡಿ ಈಗಾಗಲೇ ಸುಮಾರು 1,000ಕ್ಕೂ ಹೆಚ್ಚು ವಧುವರರು ಇದರ ಸದುಪಯೋಗವನ್ನು ಪಡೆದುಕೊಂಡಿರ್ತಾರೆ. 53ನೇ ವಧುವರ ಅನ್ವೇಷಣಾ ಕಾರ್ಯಕ್ರಮವನ್ನು ಇದೇ ಜಯನಗರದ 8ನೇ ಬಡಾವಣೆಯಲ್ಲಿರುವ ಶ್ರೀ ಜಯರಾಮ ಸೇವಾ ಮಂಡಳಿಯ ಸಭಾಂಗಣದಲ್ಲಿ ಇವರು ಬೆಳಗ್ಗೆ 8:30ರಿಂದ ಸಂಜೆ 5 ಗಂಟೆವರೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ವರ್ಗದವರಿಗೆ, ತ್ರಿಮತಸ್ಥ ಬ್ರಾಹ್ಮಣರ ಎಲ್ಲ ವರ್ಗದವರು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ವಿನಂತಿಸ್ಕೊಳ್ತಾ, ಮತ್ತು ಎಲ್ಲರೂ ಸಮಯಕ್ಕೆ ಬಂದು ನೋಂದಾಯಿಸಿಕೊಂಡು ಎಲ್ಲರೂ ಇದರ ಒಂದು ಅನುಕೂಲವನ್ನು ಪಡೆದುಕೊಳ್ಬೇಕು ಅಂತ ಹೇಳ್ತಾ, ಶ್ರೀನಿವಾಸ್ ಭಾರದ್ವಾಜ್ ಅವರ ನೇತೃತ್ವದ ಈ ಮಂಗಳ ಸೂತ್ರ ಫೌಂಡೇಶನ್ ಮತ್ತು ಬೇರೆ ಎಲ್ಲ ಸಹಯೋಗಿಗಳಾದಂಥ ಎಲ್ಲ ಸಂಘ ಸಂಸ್ಥೆಗಳು ಇವ್ರ ಜೊತೆ ಯಾರು ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲರಿಗೂ ನನ್ನ ಶುಭಾಶಯಗಳನ್ನು ತಿಳಿಸ್ತಾ, ಮುಂದಕ್ಕೆ ಇದರಿಂದ ಉಪಯೋಗ ಪಡ್ಕೊಳ್ಳುವಂಥ ವಧುವರರಿಗೂ ಕೂಡ ನಾನು ಈಗಲೇ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ